ನಿಂದನೆ ಮಾಡುವಂತ ಕೆಲಸ. ಸೊ ಅವ್ರ ಮೇಲೇನು ಸಹ ಕಾನೂನು ರಿಫ್ಲೆಕ್ಟ್ ಆಗುತ್ತೆ. ಅವ್ರೇನ್ ಸಾಧ್ಯ ಇಲ್ಲ. ಇವ್ರಿಗಿಂತ ದರ್ಶನ್ ಅಭಿಮಾನಿಗಳಿಗಿಂತ ವರ್ಸ್ಟ್ ಆಗಿ ಕಮೆಂಟ್ ಮಾಡಿದ್ದಾರೆ, ವರ್ಸ್ಟ್ ಆಗಿದ್ದಾರೆ. ಅವರೆಲ್ಲರೂ ಮುದ್ದೆ ಮುರಿತಾರೆ. ಸುದೀಪ್ ಅವ್ರ ಮೇಲೆ ಒಂದು FIR ದಾಖಲಾಗಿದೆ. ಸೊ ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಮೇಡಮ್. ಈಗ ನನಗೆ ಮೊದಲ ಪ್ರಶ್ನೆ ಬಂದಿದ್ದು, ಸುದೀಪ್ ಅವರು ಕಲರ್ಸ್ ಕನ್ನಡ ಹೋಸ್ಟ್ ಅಂದ್ರೆ ಬಿಗ್ ಬಾಸ್ ಶೋನ ಹೋಸ್ಟ್, ನಾವು ಓನರ್ ಅಲ್ಲ, ಡಿಸಿಷನ್ ಮೇಕರ್ ಅಲ್ಲ, ಡೈರೆಕ್ಟರ್ ಅಲ್ಲ. ಸೊ ಅವ್ರು ಹೇಳಿರ್ಬೋದು, ಡೈರೆಕ್ಟರ್ ಹೇಳಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಅವ್ರು ಹೇಳಿರ್ಬೋದು, ಸೊ ಈ ವಾರದಲ್ಲಿ ಈ ತರದವ್ರು ಕ್ಲಾಸ್ ತಗೊಳ್ಳಿ ಅಥವಾ ಈ ತಪ್ಪಿದೆ, ಈ ತಪ್ಪನ್ನ ಹೈಲೈಟ್ ಮಾಡಿ, ಆ ರೀತಿ ಹೇಳಿನೂ ಮಾಡ್ಸಿರ್ಬೋದು. ಗೊತ್ತಿಲ್ಲ ನಮ್ಗೆ ಅಲ್ಲಿ ಯಾವ ತರ ನಡೆಯುತ್ತೆ ಪ್ರೋಗ್ರಾಮ್. ಸೊ ನೀವು ನೇರವಾಗಿ ಅವ್ರು ಮಾತಾಡೋದು ಸುದೀಪ್ ಅವ್ರ ಮೇಲೆ ಇದು ಮಾಡೋಣ. ಸೊ ಆ ಟೀಮ್ ಅವ್ರು ಹೇಳ್ಕೊಟ್ಟಿರ್ಬೋದಲ್ವಾ? ನಾನು ಹೇಳ್ಕೊಡೋ ಮಾತು ನಾನು ಕೇಳಲ್ಲ ಸರ್. ನಂದೇ ಆದಂತ ಒಂದು ಬೆಲೆ ಇದೆ, ಗೌರವ ಆದ ಸಮಾಜದಲ್ಲಿ. ಅಂದ್ರೆ ಅದ್ರಲ್ಲೂ ಒಂದು ಹೆಣ್ಣಿಗೆ ನಿಂದನೆ ಮಾಡುವಾಗ 100 ಬಾರಿ ಯೋಚನೆ ಮಾಡ್ಬೋದು. ಏನೋ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ದು, ಮ್ಯಾನೇಜ್ಮೆಂಟ್ ಕೊಡೋ ಪೇಮೆಂಟ್ಗೆ ನೀನ್ ಯಾವ್ದೋ ಒಂದು ಹೆಣ್ಮಗನ ಅವಮಾನಿಸು, ಆಳಿಸು ಅಂತ ಯಾರು ಆ ಕೆಲಸ ಮಾಡೋದಿಲ್ಲ. ಅಂಡ್ ಸುದೀಪ್ ಏನ್ ಸ್ಮಾಲ್ ನಟನೂ ಅಲ್ಲ, ವೆರಿ ಬಿಗ್ ಪಾಪ್ಯುಲರ್ ಇಂಟರ್ನ್ಯಾಷನಲ್ ನಟನೆ ಬಿಡಿ ಅವರು. ಬಟ್ ಎಲ್ಲೋ ಒಂದ್ ಕಡೆ ಹೇಳುವಂತ ರೀತಿಯಲ್ಲಿ ಮಿಸ್ ಆಯ್ತು. ಹೇಳುವಂತ ಆ ಸಹನೆ ತಾಳ್ಮೆನ ಕಳ್ಕೊಂಡ್ರು. ಈ ಒಂದು ತಾಳ್ಮೆ, ಈ ಒಂದು ಪಿತ್ತ ನಾನು ಹೇಳ್ದಂಗೆ ಅದು ಅಶ್ವಿನಿ ಗೌಡ ಮೇಲೆ ತೋರಿಸಿ ಪ್ರಶ್ನೆ ಮಾಡಿದ್ರೆ ಅನೇಕ ಪ್ರಶ್ನೆಗಳಿದಾವೆ ಸರ್. ಅಶ್ವಿನಿ ಗೌಡ ಮೇಡಮ್ ಅವ್ರೆ ಅಣ್ಣನ ಈ ಲೆವೆಲ್ ತಂದಿಟ್ಬೇಕು ಸರ್. ನಿಜ ಹೇಳ್ತೀನಿ, ಎಲ್ಲೋ ಒಂದ್ ಕಡೆ ಸುದೀಪ್ ಅವರು ಅಶ್ವಿನಿ ಗೌಡಗೆ ಎಸ್ ಅಂದ್ರೆ ಏನು ಅಶ್ವಿನಿ ಅವ್ರೆ, ಸಮಾಜ ಹೊರಗಡೆ ಕೇಳ್ತಾ ಇದೆ. ಸ್ಲಮ್ ಅಂದ್ರೆ ಏನು, ಯಾಕೆ ಎಲ್ಲರ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಎಲ್ಲರಿಗೂ ಅವ್ರವ್ರ ಯೋಗ್ಯತೆ ಗೊತ್ತಿದೆ ಅಂತ ಹೇಳಿದ್ರೆ ಮುಗ್ದೋಗ್ತಾ ಇತ್ತು. ಮ್ಯಾನೇಜ್ಮೆಂಟ್ ಹೇಳ್ಕೊಟ್ಟಿದ ತಕ್ಷಣ ಈ ವಾರ ಇವ್ರನ್ನ ಟಾರ್ಗೆಟ್ ಮಾಡು ಅಂದ್ರೆ, ಹಾಗಾದ್ರೆ ಸುದೀಪ್ ಅವರು ಮ್ಯಾನೇಜ್ಮೆಂಟ್ ಕೊಡುವಂತ ಪೇಮೆಂಟ್ ಗೆ, ಸ್ಯಾಲ್ರಿಗೆ ಯಾರನ್ನ ಬೇಕಂದ್ರೆ ಅವಮಾನ ಮಾಡ್ತಾರೆ ಸರ್? ಯಾರನ್ನ ಬೇಕಂದ್ರೆ ನಿಮ್ ಪ್ರಶ್ನೆ ಇರೋದು ಅವ್ರು ಹೇಳುವಂತ ರೀತಿ, ವರ್ತನೆಗೆ. ಎಸ್, ಸುದೀಪ್ ಅವ್ರು ಹೇಳುವಂತ ರೀತಿ. ರಕ್ಷಿತಾ ಅವಳ ವಯಸ್ಸು ಇಷ್ಟು 25-30 ವರ್ಷ ಅಂತದಾರೆ. ಕೇಳಂಗೆ ಇವಾಗ ತಂದೆ ಆದವರು ಮಕ್ಕಳಿಗೆ ಯಾವ ರೀತಿ ಹೇಳ್ತಾರೆ, ರಕ್ಷಿತಾ ನೀನ್ ಮಾಡಿದ್ದು ತಪ್ಪಮ್ಮ. ರಕ್ಷಿತಾ ಯಾವಾಗ ನಾನು ಏನ್ ಮಾಡ್ದೆ ಅಂತಾಳೆ, ಅವ್ಳಿಗೂ ನೋವಾಗತ್ತಲ್ಲ, ಏನ್ ಮಾಡ್ದೆ ಅಂತಾಳೆ. ಏನಾದ್ರೆ ಸುದೀಪ್ ಅವರ ಪಿತ್ತ ಹೆಚ್ಚಾಗಿ ಕಿರ್ಚುವಂತ ಕೆಲಸ ಮಾಡ್ತಾನೆ. ಸಮಾಜದಲ್ಲಿ ಎಲ್ಲರೂ ನೋಡ್ಕೊಂಡು ಕುತ್ಕೊಳ್ಬಹುದು, ಎಲ್ಲರೂ ಭಯ ಪಡ್ಬೋದು ಹೋರಾಟಗಾರರ ವಿರುದ್ಧ ಧ್ವನಿ ಎತ್ತೋದಕ್ಕೆ, ಹಾಗೆ ಸುದೀಪ್ ಅಂತ ನಟರ ವಿರುದ್ಧ ಧ್ವನಿ ಎತ್ತಕ್ಕೆ. ಬಟ್ ನೋಡಿ ಒಂದ್ ಹೇಳ್ತೀನಿ, ಕರವೇ ನಾರಾಯಣ್ ಗೌಡ್ರ ಹತ್ರನು ನಾನು ಮಾತಾಡ್ದೆ ವಿಚಾರವಾಗಿ. ಅವ್ರು ಒಂದೇ ಹೇಳಿದ್ದು, ನೋಡಿ ನೀವ್ ಏನ್ ಕಾನೂನಾತ್ಮಕವಾಗಿ ಮಾಡ್ತಿರೋ ಮಾಡಿ, ಯಾಕಂದ್ರೆ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಯಾರು ತಪ್ಪು ಮಾಡಿದ್ರು ಅದು ತಪ್ಪೆ. ಬಿಕಾಸ್ ಆ ವ್ಯಕ್ತಿಯ ವ್ಯಕ್ತಿತ್ವನೇ ಬೇರೆ ಇದೆ. ನಾನು ನೋಡ್ದೋಗ ಮಾತಾಡ್ದೋಗ ಇವ್ರ ವ್ಯಕ್ತಿತ್ವನೇ ಬೇರೆ ಇದೆ. ಯಾವಾಗ ನಾನು ಅಶ್ವಿನಿ ಗೌಡನ್ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ದೆ, ಇದೊಂದು ವಿಚಾರ ನಿಮ್ ವಾಹಿನಿ ಮೂಲಕ ಹೇಳ್ತೀನಿ. ಅದೇ ಕರವೇದಲ್ಲಿರುವಂತ ಪದ್ಮನಾಭ ನಗರ ಅಧ್ಯಕ್ಷ ನಿತೀಶ್ ಮನು ಗೌಡ ಹಾಗೂ ತೇಜಸ್ ಗೌಡ ಅನ್ನೋರು ನನ್ನ ಫೋಟೋನ ಹಾಕಿ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು. FIR ಆಗಿದೆ, ಕೋನನ್ ಕುಂಟೆಯಲ್ಲಿ FIR ಆಗಿದೆ ಅವ್ರ ಮೇಲೆ. ಸೊ ಅವಾಗೂ ಸಹ ಹೇಳಿದ್ರು ನಾರಾಯಣ್ ಗೌಡ್ರು, ನೀವ್ ಏನ್ ಬೇಕಂದ್ರೂ ಮಾಡಿ, ಕಾನೂನಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ನಿಂದಿಸುವಂತ ಅವಮಾನಿಸುವಂತ ಕೆಲಸ, ಅದಕ್ಕೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕಂದ್ರೆ ಅವ್ರು ಎಲ್ಲೂ ನೀನ್ ಯಾಕಮ್ಮ ಮಾಡ್ತಿ ಅಂತ ಬೆದರಿಕೆ ಹಾಕುವಂತ ಕೆಲಸ ನಾರಾಯಣ್ ಗೌಡ್ರು ಮಾಡಿದ್ರು. ಎಲ್ಲ ಒಂದ್ ಕಡೆ ಇಂತ ಒಂದು ಕಿಡಿಗೇಡಿಗಳಿಂದ ಸಂಘಟನೆ ಹೆಸರು ಹಾಳಾಗಿ ಹೋಗ್ತಾ ಇದೆ. ಅವ್ರು ಸಂಘಟನೆಯ ಕಟ್ಕೊಂಡ್ ಬರ್ತಾ ಇದಾರೆ. ಸೊ ಇಂಥವ್ರದ ನಾರಾಯಣ್ ಗೌಡ್ರು ಸ್ವಲ್ಪ ದೂರ ಇಟ್ರೆ ತುಂಬಾ ಒಳ್ಳೇದಾಗ. ಅಂದ್ರೆ ಈಗ ನೀವ್ ಹೇಳಿದಂಗೆ ಆ ಸಂಘಟನೆಯಲ್ಲಿ ಇದ್ದಂತವ್ರೆ ನಿಮ್ಗೆ ಕೆಟ್ಟದಾಗಿ ನೋಡ್ಕೊಂಡಂತ. ಎಸ್, ಅದು ಪದ್ಮನಾಭ ನಗರ ಅಧ್ಯಕ್ಷ ಆದಂತ ನಿತೀಶ್ ಮನೋಗೌಡ ಏನಂತ, ನನ್ನ ಫೋಟೋ ಹಾಕ್ಬಿಟ್ಟು ನಂಬರ್ ಇದ್ರೆ ಹಾಕಿ ಇವ್ರಿಗೆ ಸಿಮೆಂಟ್ ಹಾಕುವಂತ ಕೆಲಸ ಮಾಡ್ಬೇಕು ಅಂತ, ಸಿಮೆಂಟ್ ತಗೊಂಬಾರೋ ನಾನು ಪ್ಲಾಸ್ಟಿಕ್ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಹಾಕಿದ್ದೆ ನಾನು. ಕೊನೆಗೆ ನನ್ನ ಫೋಟೋನ ತುಂಬಾ ವೈಯಕ್ತಿಕ ವಿಚಾರ, ಮುಗ್ದೋಗಿದ್ ಕತೆ ಮುಗ್ದೋಯ್ತು ಬಿಟ್ಟಾಕ್ರೋ, ಹಳೇದನ್ನ ಎತ್ಕೊಂಡ್ ಬಂದು ಹೊಸದಾಗಿ ಇಟ್ಟು ತುಂಬಾ ತೇಜೋದೆ ಮಾಡುವಂತ ಕೆಲಸ ಮಾಡಿದ್ರು. ಅವತ್ತು ನಾನು ಜ್ಯೋತಿರ್ಲಿಂಗದಲ್ಲಿದೆ. ಸೊ ನಾನು ನಾರಾಯಣ್ ಗೌಡ್ರನ್ನ ಕೇಳಿದೆ, ಯಾಕಂದ್ರೆ ಅವ್ರಿಗೆ ಕರೆ ಮಾಡಿದ್ದು ನಾನು ಕರವೇ ಆಫೀಸ್ ಇಂದ ಕರೆ ಮಾಡ್ತಾ ಇದೀನಿ, ನಾನ್ ನಿತೀಶ್ ಅಂತ ಹೇಳಿ. ಗೌಡ್ರು ಹೇಳಿದ್ರು ಅಶ್ವಿನಿ ಗೌಡ ಫೋಟೋ ಡಿಲೀಟ್ ಮಾಡಿ. ಯಾವ ಗೌಡ್ರು ಹೇಳಿದ್ರು ಅಂತ. ಆಗ ಪಾಪ ಅವ್ರ ಸಂಘಟನೆ ಸುಮಾರು ಜನ ನನಗೆ ಕರೆ ಮಾಡಿದ್ರು. ನಂತರ ನಾರಾಯಣ್ ಗೌಡ್ರೆ ನನಗೆ ಸ್ಪಂದಿಸುವಂತ ಕೆಲಸ, ಇದಕ್ಕೂ ನನಗ್ ಸಂಬಂಧ ಇಲ್ಲಮ್ಮ, ನೀನ್ ಏನಾದ್ರೂ ಕಾನೂನಾತ್ಮಕವಾಗಿ ಆಕ್ಷನ್ ತಗೋ ಅಂತ ಕ್ಲಾರಿಟಿ ಕೊಟ್ಟಿದ್ರು. ಅಶ್ವಿನಿ ಅವರು ಫೋಟೋ ಹಾಕ್ತಾರೆ ನಿಮಗೆ ಬತ್ತು ಈ ತರ ಬೆದರಿಕೆ ಕರೆ ಹಾಕೋದು, ಟ್ರೋಲ್ ಹಾಕ್ಬೋದು. ಈಗ ನೀವು ಸುದೀಪ್ ಅವರ ಮೇಲೆ ನೇರವಾಗಿ ಆರೋಪ ಮಾಡಿದೀರಾ, ಮತ್ತೆ ನೇರವಾಗಿ FIR ಹಾಕುವಂತ ಕೆಲಸ ಮಾಡಿದ್ರ. ಸೊ ಅವ್ರ ಅಭಿಮಾನಿಗಳಿಗೆ ಏನಾದ್ರು ನಿಮ್ಗೆ ಇದು ಮಾಡುವಂತದ್ದು ಆ ಭಯಂಕರ ನಿನ್ನೆಯಿಂದ ನನ್ನ ಫೋಟೋ ಹಾಕಿ ಮುಗ್ದೋಗಿರೋ ಪಾಸ್ಟ್ ಎಪಿಸೋಡ್ ವೈಯಕ್ತಿಕ ವಿಚಾರಗಳನ್ನ ಹಾಕಿ ನನ್ನ ಫೋಟೋನ ಯಾವ ಲೆವೆಲ್ಗೆ ಹಾಕಿದಾರ ಅಂದ್ರೆ, ನನ್ನ ತಾಯಿ ಬಗ್ಗೆ, ನನ್ನ ಬಗ್ಗೆ ಎಲ್ಲ ಸೊಂಟದ ಕೆಳಗೆ ಇರುವಂತ ಪದಗಳು. ಎಲ್ಲ ಒಂದ್ ಕಡೆ ಯಾವಾಗೂ ದರ್ಶನ್ ಅಭಿಮಾನಿಗಳು ಮಾತ್ರ ಕೆಟ್ಟ ಕಮೆಂಟ್ಸ್ ಹಾಕ್ತಾರ ಅಂತ ಇದ್ರು. ಈಗ ಸುದೀಪ್ ಅವ್ರ ಹೆಸರು ಜಸ್ಟ್ ಅವ್ರು ಮಾತಾಡಿರೋಂತ ರೀತಿ
ದೂರ್ ಕೊಡಕ್ ಹೋದಾಗ ಸುದೀಪ್ ಅಭಿಮಾನಿಗಳ ನಿಜವಾದ ಫೇಸ್ ಕೂಡ ಹೊರಗಡೆ ಬರ್ತದ. ನಾನಂತೂ ನಿಮ್ಗೆಲ್ಲಾರ್ಗು ಗೊತ್ತದೆ, ಯಾರೇ ಆಗಿರ್ಲಿ ಮುದ್ದೆ ಮುರಿಸುವಂತ ಕೆಲಸ ಮಾಡ್ತೀನಿ. ದರ್ಶನ್ ಅಭಿಮಾನಿಗೆ ಹೆಂಗೆ ಸಿಸಿಬಿ ಅವ್ರು ಹೇಳ್ಕೊಂಡೋಗಿ ಮುದ್ದೆ ಮುರಿಯಕ್ ಹಾಕಿದ್ರು, ಕೆಲವರು ಕೆಟ್ಟ ಕಮೆಂಟ್ ಮಾಡಿದ್ಕೆ ಇವ್ರಿಗೂ ಅದೇ ಕಾನೂನು ರಿಫ್ಲೆಕ್ಟ್ ಆಗೇ ಆಗುತ್ತೆ. ಸುದೀಪ್ ಅವ್ರ ಮೇಲೆ ಅಭಿಮಾನ ಇದ್ರೆ ಪ್ರಶ್ನೆ ಮಾಡ್ಬೇಕು, ನಮ್ ಬಾಸ್ ಮೇಲೆ ಯಾಕಿಂಗ್ ಮಾಡಿದಿರ ಕೇಳಿ. ನಿಮ್ಗೆ ರೈಟ್ಸ್ ಕೊಟ್ಟಿದ್ದು ಒಂದ್ ಹೆಣ್ಣನ್ನ ತೇಜುವಧೆ ಮಾಡಕ್ಕೆ? ನಾನಿಲ್ಲಿ ಹೋರಾಟ ಮಾಡ್ತಾ ಇರೋದು ಒಂದ್ ಹೆಣ್ಣಿಗೆ ನಿಂದನೆ ಆಗಿದೆ ಅಂತ, ನೀವ್ ಮಾಡ್ತಾ ಇರೋದು ಏನೋ ಅವ್ರ ಅಭಿಮಾನಿಗಳು ಮತ್ತೊಂದು ಹೆಣ್ಣಿಗೆ ನಿಂದನೆ ಮಾಡುವಂತ ಕೆಲಸ. ಸೊ ಅವ್ರ ಮೇಲೇನು ಸಹ ಕಾನೂನು ರಿಫ್ಲೆಕ್ಟ್ ಆಗುತ್ತೆ. ಅವ್ರೇನ್ ಸಾಧ್ಯ ಇಲ್ಲ. ಇವ್ರಿಗಿಂತ ದರ್ಶನ್ ಅಭಿಮಾನಿಗಳಿಗಿಂತ ವರ್ಸ್ಟ್ ಆಗಿ ಕಮೆಂಟ್ ಮಾಡಿದ್ದಾರೆ, ವರ್ಸ್ಟ್ ಆಗಿದ್ದಾರೆ. ಅವರೆಲ್ಲರೂ ಮುದ್ದೆ ಮುರಿತಾರೆ. ಇದೇ ವಿಷಯಕ್ಕೆ ಗಿಲ್ಲಿ ಅವ್ರ ಮೇಲೆ ಅಲ್ಲೇ ಆಯ್ತು. ಸೊ ಅಲ್ಲೇ ಆದಾಗ ಗಿಲ್ಲಿ ಅವ್ರ ಬಟ್ಟೆನ ನಿಶಾ ಅವರ ಬಟ್ಟೆನ ತೆಗೆದು ಎಲ್ಲೋ ಒಂದ್ ಕಡೆ ಇಟ್ಟಿದ್ರೆ ಮಹಿಳಾ ಆಯೋಗದವ್ರು ಕಂಪ್ಲೇಂಟ್. ಬಟ್ ಈತನಿಗೆ ಒದೆ ಬಿತ್ತು, ಅಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಹಾಗೆ ಇಲ್ಲ. ಒಂದ್ ವೇಳೆ ಮಾತಲ್ಲಿ ಏನೋ ಮಾತಾಡೋದು ಪರವಾಗಿಲ್ಲ, ಬಟ್ ಟಚ್ ಮಾಡೋಂಗಿಲ್ಲ, ಅಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ. ಆದ್ರೂ ಅವ್ರಿಗೆ ಹೊಡೆದ್ರು. ಸೊ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿಲ್ಲ. ಸರ್ ನೋಡಿ, ನನ್ನ ದೂರಲ್ಲಿ ಅದು ಕೂಡ ಮೆನ್ಷನ್ ಆಗಿದೆ. ಕಾನೂನು ಅನ್ನೋದು ಮಹಿಳೆಯರ ಮೇಲೆ ಮುಟ್ಟಿದ ತಕ್ಷಣ ಅಲ್ಲೇ ದೌರ್ಜನ್ಯ, ಅತ್ಯಾಚಾರ ಎಲ್ಲಾ ತರ ಸೆಕ್ಷನ್ ಹಾಕಿ ನಿಮ್ಮನ್ನ ರುಬ್ಬಿ ನಿಮ್ಮ ಒಂಥರ ದೊಡ್ಡ ಕಾಮುಕ ಅನ್ನೋ ತರ ಬಿಂಬಿಸಿ ಒಳಕ್ ಹಾಕ್ಬಿಡ್ತಾರೆ. ಅದೇ ಒಬ್ಬ ಗಂಡಸನ ಮೇಲೆ ಆದೋಗ ಯಾಕೆ ನಮ್ಮ ಸಮಾಜದಲ್ಲಿ ಎಷ್ಟು ಜನ ಯುವಕರಿಲ್ಲ ಸರ್, ಪುರುಷರಿಲ್ಲ, ಎಷ್ಟು ಜನ ಹೋರಾಟಗಾರರಿಲ್ಲ? ನಮ್ಮ ಪುರುಷ ಇದಕ್ಕೆ ಅವಮಾನ ಆಯ್ತು, ಈ ತರ ಒಂದ್ ಹೆಣ್ಮಕ್ಳು ಹೊಡೆದ್ ಯಾಕೆ ಸರ್ ಧ್ವನಿ ಎತ್ತಿಲ್ಲ? ಯಾಕೆ ಎತ್ತಿಲ್ಲ? ಇವತ್ ನಾನ್ ಬರೀ ಎಲ್ಲೋ ರಕ್ಷಿತಾಗ ಅವಮಾನ ಆಯ್ತು ಅಂತ ನಾನ್ ಧ್ವನಿ ಎತ್ತಿಲ್ಲ. ಗಿಲ್ಲಿಗೂ ಸಹ ಒಂದು ಮಹಿಳೆಯಿಂದ ದೌರ್ಜನ್ಯ ಆಗಿದೆ ಅಂತ ಸಹ ದೂರಲ್ಲಿದೆ. ಮಹಿಳಾ ಆಯೋಗ ಮಹಿಳೆಯರಿಂದ ದೌರ್ಜನ್ಯ ಆದ್ರೆ ಮಾತ್ರ ಅಲ್ಲ, ಮಹಿಳೆಯರಿಂದ ದೌರ್ಜನ್ಯ ಆದ್ರೂ ಮಹಿಳಾ ಆಯೋಗ ಇದೆ, ಗಂಡ್ ಮಕ್ಕಳಿಗೆ ಮಹಿಳೆಯರ ಮೇಲೆ ಆದ್ರೂ ಮಹಿಳಾ ಆಯೋಗ ಇದೆ, ಎರಡಕ್ಕೂ ಮಹಿಳಾ ಆಯೋಗ ಇದೆ. ಯಾರು ಕಾನೂನ ದುರುಪಯೋಗ ಮಾಡಬಾರ್ದು. ಕಾನೂನಲ್ಲಿ ಸೆಕ್ಷನ್ಸ್ ಗಂಡು ಮಕ್ಕಳಿಗೂ ಇದೆ, ಹೆಣ್ಮಕ್ಳಿಗಿದೆ. ಬಟ್ ನಮ್ಮ ಜನ ಪೊಲೀಸ್ ಸ್ಟೇಷನ್ ಹೋಗಕ್ಕೆ ಭಯ ಬೀಳ್ತಾರೆ, ಯಾಕನ್ನೋದೇ ಗೊತ್ತಿಲ್ಲ. ಉಲ್ಟಾ ಹೊಡಿತಲ್ಲ ಸರ್, ಉಲ್ಟಾ ಹೊಡಿಯುತ್ತೆ ಸರ್. ಇವಾಗ ಹೆಣ್ಮಕ್ಳು ಹೋಗ್ಬೋದು, ಹೆಣ್ಮಕ್ಳು ಅದೇ ಹೆಣ್ಮಕ್ಳು ವಿರುದ್ಧ ಹೋದ್ರೆ ಈಗ ಏನಾಗಿದೆ, ಹಿಂದೆ ಎಲ್ಲ ಪುರುಷ ಪ್ರಧಾನ ಸಮಾಜ ಆಗಿತ್ತು, ಈಗ ಮಹಿಳಾ ಪ್ರಧಾನ ಸಮಾಜ ಆಗ್ತಾ ಇದೆ. ನೋ ನಾನು ಇವತ್ತು ಹೇಳ್ತೀನಿ, ನಮ್ಮ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಯಾರಿದ್ದಾರೆ, ಸಿಮಂತ್ ಕುಮಾರ್ ಪಾಟೀಲ್ ಸರ್, ನಮ್ಮ ಬೆಂಗಳೂರಿನ ಕಮಿಷನರ್ ಹಾಗೆ ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಒಂದ್ ಹೇಳೋದು, ಯಾರೇ ದೂರ್ ತಗೊಂಬರ್ಲಿ ವಿತ್ ವಿಡಿಯೋ ಪ್ರೂಫ್ ಇದ್ಯಾ, ದಾಖಲೆ ಇದ್ಯಾ, ಎಫ್ಐಆರ್ ಅದಕ್ಕೆ ಇನ್ಫ್ಲೂಯೆನ್ಸ್, ಅದಕ್ಕೆ ಯಾಕೆ ಮತ್ತೊಂದು ಇದೆಲ್ಲ ರೆಕಮೆಂಡ್ ಎಲ್ಲ ಬರ್ಬೇಕು, ಅದನ್ನ ದಾಖಲೆ ಮಾಡಿ ಯಾಕೆ ಮಾಡೋದಿಲ್ಲ? ಅಂಡ್ ಬಡತನ, ಶ್ರೀಮಂತನ ರೊಕ್ಕ ನೋಡ್ತಾರೆ, ರೊಕ್ಕ ನೋಡಿ ಇವತ್ತು ATM ದೋಚಿರೋದ್ ಬೇದೆ ಅಲ್ಲ, ATM ದೋಚಿರೋದ್ ಬೇದೆ, ರೊಕ್ಕ ನೋಡಿ ಪ್ರತಿ ಒಬ್ಬರತ್ರ ಸುಣಿಗೆ ಮಾಡಿ ಪೊಲೀಸರು ಇವತ್ತು ಪೊಲೀಸರೇ ಕಳ್ಳರಾಗೋಗಿದ್ದಾರೆ. ಏನ್ ಮಾಡಕ್ಕಾಗತ್ತೆ? ಪೊಲೀಸ್ ಕಮಿಷನರ್ ಅವರು ಯಾರೇ ಬರ್ಲಿ ಅವ್ರ ದೂರ್ ಸ್ವೀಕಾರ ಮಾಡುವಂತ ಕೆಲಸ ಮಾಡ್ಬೇಕು ಪೊಲೀಸ್ ಠಾಣೆಗಳಲ್ಲಿ. ಈಗ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಏನ್ ಆಗ್ಬೇಕು? ಕಿಚ್ಚ ಅವ್ರ ಕಡೆಯಿಂದ ಕ್ಷಮೆ ಆಗ್ಬೇಕಾ? ಏನ್ ಫೈನಲ್ ಆಗಿ ಏನ್ ರಿಸಲ್ಟ್ ಬೇಕು? ಡೆಫಿನೆಟ್ಲಿ ಕಿಚ್ಚ ಸುದೀಪ್ ಕಡೆಯವರಿಂದ ಮಗು ಚಿಕ್ಕವಳಿರ್ಲಿ ದೊಡ್ಡವರಾಗಿ ಮಾಡಿರುವಂತ ತಪ್ಪು, ಯಾಕಂದ್ರೆ ನಮ್ ಸಮಾಜದಲ್ಲಿ ಯಾರೋ ಒಬ್ಬ ಜವಾಬ್ದಾರಿ ವ್ಯಕ್ತಿ ಮಾಡಿರುವಂತ ತಪ್ಪನ್ನ ನೋಡ್ಕೊಂಡು ಯಾರೋ ಒಬ್ಬ ಟೊರ್ಕಿ ಮಾಡಬಾರ್ದು. ಅದನ್ನ ಅವರೇ ಮಾಡಿದ್ದಾರೆ, ನಾನ್ ಯಾಕೆ ಮಾಡ್ಬಾರ್ದು ಅನ್ನೋದಕ್ಕೆ ನಮ್ ಸಮಾಜದಲ್ಲಿ ಕ್ರೈಮ್ ಕೇಸಸ್, ಕ್ರಿಮಿನಲ್ ಕೇಸಸ್ ಹೆಚ್ಚಾಗ್ತಾ ಇರೋದು. ಸೊ ಇದಾಗ್ಬಾರ್ದಂದ್ರೆ ಕಿಚ್ಚ ಸುದೀಪ್ ಅವರು ಅದಕ್ಕೆ ಕ್ಷಮೆ ಯಾಚಿಸ್ಬೇಕು. ಜೊತೆಲಿ ಅಶ್ವಿನಿ ಗೌಡ ಅವ್ರ ಮೇಲೆ ಅಂತೂ ಡೆಫಿನೆಟ್ಲಿ ಆಕ್ಷನ್ ಆಗ್ಬೇಕು. ಯಾಕಂದ್ರೆ ಪದ ಬಳಕೆಗಿದಾವಲ್ಲ, ಲಿಮಿಟ್ ಕ್ರಾಸ್ ಮಾಡಿ ಹೋರಾಟಗಾರ್ತಿ ಬಾಯಲ್ಲಿ ಏನ್ ಬರುತ್ತೋ ಅವೆಲ್ಲಾನು ಮೀರಿ ಹೋಗ್ಬಿಟ್ಟಿದ್ದಾಳೆ. ಸೊ ಕಾನೂನು ಅನ್ನೋದು ಎಲ್ಲಾರ್ಗು ಒಂದೇ. ಎಲ್ಲ ಹೋಗಿ ನಾವು ನಾಡು ಭಾಷೆ ಅಂತ ಹೋರಾಟ ಮಾಡಿ ಭುವನೇಶ್ವರಿ ಅಂತ ಹೇಳೋದಲ್ಲ ಸರ್. ನಮ್ಮ ನಾಡಿನ ಭುವನೇಶ್ವರಿ, ನಾಡಲ್ಲಿರುವಂತ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಸಹ ಗೌರವ ಕೊಟ್ರೆ ಮಾತ್ರ ಆ ಭುವನೇಶ್ವರಿ ಶಾಲುನ, ಆ ಕನ್ನಡ ಶಾಲುನ ಹಾಕೊಳ್ಳುವಂತ